ಟೀ ಮಾಡ್ತಾ ಇದ್ದೀನಿ. ಸಾರಿ, ಟೀ ಮಾಡ್ತೈತೆ ಗೈಸ್. ಇವತ್ತಿನ ರುಚಿ ರುಚಿ ಯಾವ್ದಂತ ಇಡ್ಲಿ ಮಾಡೈತೆ ನಮ್ಮಮ್ಮ. ಗೈಸ್, ಇದು ನಮ್ಮ ಕಾಲೇಜ್ ಸೆಮಿನಾರ್ ಹಾಲು. ಪ್ರೈಸ್ ಕೊಡ್ತವ್ರೆ. ಎಲ್ಲ ತಾಯಂದ್ರಿಗೂ ಒಂದು ಸಲ್ಯೂಟು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ಲೇಟಾಗಿದ್ದೀನಿ ಗೈಸ್. ಇವತ್ತು ಗೈಸ್ ನೆನ್ನೆ ಲೇಟಾಗಿ ಮಲಗಿದ್ದೆ, ಸೊ ಅದಕ್ಕೆ ಇವತ್ತು ಲೇಟಾಗಿದ್ದೀನಿ ಗೈಸ್. ಕಾಲೇಜು ಫಸ್ಟ್ ಅವರು ಮಿಸ್ ಆಗಿಬಿಡ್ತು ಗೈಸ್. ಸೆಕೆಂಡ್ ಅವರಿಂದ ಹೋಗಬೇಕು. 10 ಗಂಟೆಗಿದೆ ಸೆಕೆಂಡ್ ಅವರು. ಅದಕ್ಕೆ ಸ್ವಲ್ಪ ಆರಾಮಾಗಿ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿದ್ದೀನಿ. ಫ್ರೆಶ್ ಅಪ್ ಆಗಿ ಹೋಗ್ಬೇಕು ಗೈಸ್, ರೆಡಿಯಾಗಿ ಹೋಗ್ಬೇಕು ಕಾಲೇಜ್ಗೆ. ಇವತ್ತು ಏನಾಗುತ್ತೆ ಕಾಲೇಜಲ್ಲಿ ನೋಡ್ಬೇಕು ಇವತ್ತು ಗೈಸ್. ಬನ್ನಿ, ನಮ್ಮಮ್ಮ ಏನು ಮಾಡ್ತಿದ್ದು ನೋಡೋಣ. ಏನು ತಿಂಡಿ ಮಾಡ್ತಿದ್ದು ಕಾಲೇಜ್ಗೆ ಕೇಳೋಣ. ಏನು ತಿಂಡಿ ಇವತ್ತು? ಅಕ್ಕಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಗೈಸ್. ಅಕ್ಕಿ ರೊಟ್ಟಿ ಮಾಡ್ತೈತೆ. ಅಕ್ಕಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಗೈಸ್. ಹೆಂಗೈತೆ ಮಿಷಿನು ನೋಡ್ರಿ ಗೈಸ್. ಮುಚ್ಬೇಕು ಬೇಗ ಬೇಗ, ನೀವು ಬೇಗ ಫ್ರೆಶ್ ಮಾಡ್ಕೊಂಬರೋ ಬೇಗ ಗೈಸ್. ಯಾವ ಮಿಷಿನ್ಗಿಂತ ಕಮ್ಮಿ ಇಲ್ಲ ಗೈಸ್ ನಮ್ಮಮ್ಮ. ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಮ್ಮ ರೊಟ್ಟಿ ಸಖತ್ತ ಮಾಡ್ತಾರೆ ಗೈಸ್. ರೊಟ್ಟಿ ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್. ಗೈಸ್, ನಮ್ಮೂರಲ್ಲಿ ರೊಟ್ಟಿ ಮತ್ತು ಬಜ್ಜಿ ಅಂತ ಮಾಡ್ತಾರೆ. ಅದು ಬಜ್ಜಿ ಅಂತ ಅಂದರೆ ಯಾವ ಥರ ಅಂದರೆ ಮೆಣಸಿನ್ಕಾಯಿ ಬದನೆಕಾಯಿ ಅವೆಲ್ಲ ಬಿಸಿ ಮಾಡಿ ಅದು ಚಟ್ನಿ ಥರ ಮಾಡ್ತಾರೆ. ಅದಕ್ಕೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಗೈಸ್. ಇಲ್ಲಿ ನಮ್ಮಮ್ಮ ರೊಟ್ಟಿ ಮಾಡ್ತೈತೆ ಗೈಸ್. ನೋಡ್ರಿ ಗೈಸ್, ನಾವೆಲ್ಲ ಮುಟ್ಟಕ್ಕೆ ಎದಿರ್ತೀವಿ ಹಂಚ್ ಮೇಲೆ. ಪಾಪ ಕಷ್ಟಪಟ್ಟು ಬೆವ್ರು ಸುರಿಸಿ ನಮ್ಮ ಹೊಟ್ಟೆ ತುಂಬಿಸ್ತಾರೆ. ಎಲ್ಲ ತಾಯಂದ್ರಿಗೂ ಒಂದು ಸಲ್ಯೂಟು, ನಮಸ್ಕಾರ ಎಲ್ಲರಿಗೂ. ಮಾಡ್ತೈತೆ ನಮ್ಮಮ್ಮ ಗೈಸ್. ಗ್ಯಾಪಲ್ಲಿ ಅಲ್ಲಿ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬರಬೇಕು. ಕಾಲೇಜಿಗೆ ಹೋಗ್ಬೇಕು ಗೈಸ್ ಇವತ್ತು. ಎಷ್ಟು ಗಂಟೆ ಇದೆ ಕಾಲೇಜು? ಒಂದು ಕ್ಲಾಸ್ ಹೋಗಿಲ್ಲ, 10 ಗಂಟೆ ಹೋಗ್ಬೇಕು. ಹೌದಾ? ಅಷ್ಟೊತ್ತಿ ರೊಟ್ಟಿ ರೆಡಿ ಆಗುತ್ತೆ ಗೈಸ್. ಬೇಗ ರೆಡಿಯಾಗಿ ಬರೋಣ. ಇವತ್ತಿನ ಔಟ್ಫಿಟ್ಟು ಗೈಸ್, ರೇಟ್ 1 to 10. ಗೈಸ್, ನಾನು ನಮ್ಮಮ್ಮ ಒಂದು 10 ನಿಮಿಷ ಮಾತಾಡ್ಕೊಂಡು ಮನೆ ಬಿಡ್ತೀನಿ. ಈಗ ತಾನೇ ಟೀ ಕುಡಿದ್ವಿ ಇಬ್ಬರು ಸೇರ್ಕೊಂಡು. ಕಾಲೇಜಲ್ಲಿ ಹೋಗಿ ತಿಂಡಿ ತಿಂತಾನೆ ಅದೇನಾ? ಬಂದೆ ಕಾಲೇಜಿಗೆ ಗೈಸ್. ಕಾಲೇಜಿಗೆ ಲೇಟ್ ಆಗಿಬಿಟ್ಟೈತೆ. ಈಗ ನೆಕ್ಸ್ಟ್ ಹೋಗ್ಬೇಕು. 10 ಗಂಟೆ ತರ್ಡು. ಏನು ಮಾಡ್ತಾರೋ ಸರಿಂದ ಬಂದಿಲ್ಲ ಗೈಸ್. ಕಾಯ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಒಳಗೆ ಹೋಗ್ಬೇಕು ಗೈಸ್. 2 ಪೀಟ್ ಬಂಕ್ ಹೊಡೆದು ನಮ್ಮ ಫ್ರೆಂಡ್ ಪಿ ಜಿಯಲ್ಲಿ ಕೂತ್ಕೊಂಡು ಬಿಗ್ ಬಾಸ್ ನೋಡಿದ್ದಾಯಿತು. ಒಳ್ಳೆ ಮಜಾ ಬಂತು ಗೈಸ್ ನೆನ್ನೆ ಎಪಿಸೋಡ್ ನೋಡಿ. ಈಗ ಮತ್ತೊಂದು 2 ಕ್ಲಾಸ್ ಇದೆ, ಕ್ಲಾಸ್ ಕೇಳಬೇಕು. ಆ ಕ್ಲಾಸ್ ಕೇಳಿ ಊಟ ಮಾಡಿ ಮನೆಗೆ ಹೋಗ್ತೀನಿ ಗೈಸ್. ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಮ್ಮ ಕಾಲೇಜಲ್ಲಿ IEEE ಡೇ ಅಂತ ಮಾಡ್ತಾರೆ. ಕೋಡಿಂಗ್ ಕಾಂಪಿಟೇಷನ್ ಇತ್ತು. ಆದರೆ ನಾನು ನನ್ನ ಫ್ರೆಂಡ್ ಗೆದ್ದಿದ್ವಿ. ಚೆಕ್ ಇಸ್ಕೊಳ್ಬೇಕು. ಚೆಕ್ ಇಸ್ಕೊಂಡು ಮನೆಗೆ ಊಟ ಆಗುತ್ತೆ ಗೈಸ್. ಲೈಬ್ರರಿಗೆ ಹೋಗಿದ್ದೆ, ಮುಗೀತು. ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಈಗ ಮನೆಗೆ ಬಂದೆ. ಈಗ ಮನೆಗೆ ಬಂದಿದ್ದೀನಿ. ನಮ್ಮಮ್ಮ ನನಗೋಸ್ಕರ ಕಾಫಿ ಮಾಡ್ತೈತೆ. ಟೀ ಮಾಡ್ತಾ ಇದ್ದೀನಿ. ಸಾರಿ, ಟೀ ಮಾಡ್ತೈತೆ. ಫ್ರೆಶ್ ಅಪ್ ಆಗಿ ನೋಡೋಣ. ಇವತ್ತು ಓದೋದೈತೆ ಗೈಸ್. ಇವತ್ತು ತುಂಬ ಶನಿವಾರ ಏನೋ ಐತೆ ಕಾಲೇಜಲ್ಲಿ, ಸೊ ಅದಕ್ಕೆ ಓದ್ಕೊಬೇಕು ಗೈಸ್. ನಮ್ಮಮ್ಮ ಟೀ ಮಾಡಿಕೊಟ್ಟೈತೆ ನನಗೆ ಫ್ರೆಶ್ ಅಲ್ಲ, ಬಿಸಿ ಟೀ. 2 ಬಂದೆ ಕುಡಿತಾ ಇದ್ದೀನಿ ಗೈಸ್. ನಮ್ಮಮ್ಮ ಇಡ್ಲಿ ರೆಡಿ ಮಾಡೈತೆ ಊಟಕ್ಕೆ. ತಿಂಡಿ ಮಾಡೋದನ್ನ ನಾನು ರಾತ್ರಿ ಊಟಕ್ಕೆ ಮಾಡಿಬಿಟ್ಟೈತೆ. ಬೆಳಗ್ಗೆ ಮಾಡಿದ್ದೆ ಪಾಪ. ಮನೆಗೆ ಇಡ್ಲಿ, ಬಿಸಿ ಇಡ್ಲಿ ಗೈಸ್. ಇವತ್ತಿನ ರುಚಿ ಯಾವ್ದಂತ ಇಡ್ಲಿ ಮಾಡೈತೆ ನಮ್ಮಮ್ಮ. ರಾತ್ರಿ ಮಾಡಿದೆ ಊಟಕ್ಕೆ.
ಎಷ್ಟು ಟೇಸ್ಟ್ ಸಕ್ಕತ್ತಾಗಿದೆ. ಮಾಡ್ಬೇಕಂತ ಇದ್ದೆ ಕಣ, ಹ್ಞೂ ಉಬ್ಬಿಲ್ಲ ಇಡ್ಲಿ ಇಟ್ಟು, ಅದಕ್ಕೆ ಇವಾಗ ಮಾಡಿದೆ ಅಷ್ಟೇ. ಬೆಳಗ್ಗೆನೇ ಮಾಡ್ಬೇಕಂತ ಇದ್ರಂತ ಪಾಪ, ಬೆಳಗ್ಗೆ ಉಬ್ಬಿರಲಿ ಅಂತ ಇಡ್ಲಿ. ಸೊ ಅದಕ್ಕೆ ಇವಾಗ ಮಗ ತಿನ್ನಿ ಅಂತ ಬಿಸಿ ಬಿಸಿ ಹಾಕೊಟ್ಟವ್ರೆ. ಊಟ ಮಾಡೋಣ ಬನ್ನಿ ಗೈಸ್. ಸೊ ಗೈಸ್ ಇವತ್ತಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಓದೋದಿದೆ ಗೈಸ್ ಇವತ್ತು. ಸೊ ಅದಕ್ಕೆ ಇಲ್ಲಿಗೆ ಎಂಡ್ ಮಾಡಿ ಸ್ವಲ್ಪ ತೋತ್ಕೊಬೇಕು. ಎಸ್ ನಮ್ಮ ಅಕ್ಕ ಇನ್ನೂ ಬಂದಿಲ್ಲ, ಕಾಯ್ದೆ ಅವಳಿಗೂ ತೋರಿಸೋಣ ಅಂದ್ಕೊಂಡೆ. ಸೊ ಅವಳಿಂದ ಬಂದಿಲ್ಲ. ಸೊ ಈ ವ್ಲಾಗಲ್ಲಿ ಇವತ್ತು ನಾನು ಒಬ್ಬನೇ ಇದ್ದೀನಿ, ನಾನು ನಮ್ಮ ಅಮ್ಮ ಅಷ್ಟೇ ಇರೋದು. ಸೊ ಗೈಸ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗೈಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂತ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ